ನಮಸ್ಕಾರ. ಆಂಡ್ರಿಯಾಸ್ ವೆಸಾಲಿಯಸ್ ಮಾನವ ಹೆಣಕೊಯ್ದು ಇತಿಹಾಸ ಸೇರಿದ ವೈದ್ಯ. ವೈದ್ಯಕೀಯ ರಂಗ ಬೆಳಗಾಗಿ ಎದ್ದು ಯಾರನ್ನು ನೆನಬೇಕು ಅಂತ ಕೇಳಿದರೆ ಅದಕ್ಕೆ ಉತ್ತರವಾಗಿ ನಾವು ಆಂಡ್ರಿಯಾಸ್ ವೆಸಾಲಿಯಸ್ ಹೆಸರನ್ನ ಹೇಳ್ಬೋದು. ಆಧುನಿಕ ವೈಜ್ಞಾನಿಕ ವೈದ್ಯಕೀಯದ ಅಡಿಗಲ್ಲುಗಳನ್ನ ಇಟ್ಟ ಪ್ರಯೋಗಶೀಲ ಪ್ರತಿಭೆ ಆಂಡ್ರಿಯಾಸ್ ವೆಸಾಲಿಯಸ್. ಯಾವುದೇ ಒಂದು ವ್ಯವಸ್ಥೆ ಹೇಗೆ ಕೆಲಸ ಮಾಡ್ತೈತೆ ಮತ್ತು ಅದು ಕೆಟ್ಟರೆ ಅದನ್ನು ಹೇಗೆ ಸರಿಪಡಿಸ್ಬೇಕು ಅನ್ನೋದನ್ನು ತಿಳಿಬೇಕು ಅಂದರೆ ಆ ವ್ಯವಸ್ಥೆಯನ್ನು ರೂಪಿಸಿರುವ ಎಲ್ಲ ಭಾಗಗಳನ್ನು, ಪ್ರತಿ ಭಾಗದ ಬಿಡಿಯಾದ ಕ್ರಿಯೆಯನ್ನು ಮತ್ತು ಅಂತಹ ಭಾಗಗಳ ಸಂಯೋಜಿತ ಕ್ರಿಯೆ ಮತ್ತು ಕಾರ್ಯಾಚರಣೆಯನ್ನು ನಾವು ತಿಳಿದಿರಬೇಕು. ಯಾವುದೇ ಪ್ರಾಣಿಯ ದೇಹ ಬಹಳ ಜಟಿಲವಾದಂಥ ಒಂದು ವ್ಯವಸ್ಥೆ. ಇಂತಹ ವ್ಯವಸ್ಥೆನ ತಿಳಿಬೇಕಂತ ಹೇಳಿದರೆ ಅದರ ಅಂಗಾಂಗಗಳ ರಚನೆ ಮತ್ತು ಕೆಲಸವನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಬೇಕು. ಯಾವುದೇ ಪ್ರಾಣಿ ಹೊರಗೆ ಕಾಣುವ ಅಂಗಗಳು ಮಾತ್ರ ಅಲ್ಲದೆ ಕಾಣದಂತೆ ಒಳಗೆ ಇರುವ ಅಂಗಗಳನ್ನು ಕೂಡ ಹೊಂದಿರ್ತೈತೆ. ಉಸಿರಾಡೋದು, ಉಣ್ಣೋದು ಮೂಗು ಬಾಯಿಗಳ ಮೂಲಕ ಆದರೂ ಕೂಡ ಅದರ ಸಂಪೂರ್ಣ ಕ್ರಿಯೆ ಜರುಗೋದು ಒಡಲಿನ ಒಳಗೆ. ಈ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಒಡಲಿನ ಒಳಗಿರುವ ಅಂಗಗಳ ರಚನೆಯನ್ನು ತಿಳಿಯೋದಕ್ಕೆ ದೇಹವನ್ನು ಕತ್ತರಿಸಿ ಒಳಗೆ ನೋಡಬೇಕು. ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೋಬೇಕು. ಇದು ಪ್ರಾಣಿಗಳ ಅಂಗರಚನೆ ಮತ್ತು ಅಂಗಕ್ರಿಯೆಯನ್ನು ಕುರಿತಾಗಿ ತಿಳಿಯೋದಕ್ಕೆ ಇರ್ತಕ್ಕಂಥ ಒಂದೇ ಒಂದು ದಾರಿ. 17ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಮಾನವ ಅಂಗರಚನೆ ಮತ್ತು ಕ್ರಿಯೆಗಳ ತಿಳುವಳಿಕೆ ಮತ್ತು ವೈದ್ಯಕೀಯ ಶಿಕ್ಷಣ ಹೆಚ್ಚಾಗಿ ಸಾಮಾನ್ಯ 2ನೇ ಶತಮಾನದಲ್ಲಿ ಬದುಕಿದ್ದ ಗ್ಯಾಲನ್ ಎನ್ನುವ ಗ್ರೀಕ್ ವೈದ್ಯನ ಬರಹಗಳ ಮೇಲೆ ಅವಲಂಬಿತ ಆಗಿತ್ತು. ಆದರೆ ಗ್ಯಾಲೆನ್ ವಿಶೇಷವಾಗಿ ಕೋತಿಗಳನ್ನು, ಹಂದಿಗಳನ್ನು ಕತ್ತರಿಸಿ ಪ್ರಾಣಿಗಳ ಅಂಗರಚನೆ ಬಗ್ಗೆ ತಿಳಿದಿದ್ದೇ ಹೊರತಾಗಿ ಆತ ಮಾನವ ದೇಹವನ್ನು ಕತ್ತರಿಸಿ ನೋಡಿರಲಿಲ್ಲ. ಆದ್ದರಿಂದ ಗ್ಯಾಲೆನ್ ಇತರ ಪ್ರಾಣಿಗಳ ಛೇದನೆಯನ್ನು ಅಂದರೆ ಕತ್ತರಿಸಿಕೆಯನ್ನು ಆಧರಿಸಿ ಮಾನವ ಶರೀರ ರಚನೆ ಕುರಿತು ನಿರ್ಣಯಗಳನ್ನು ನೀಡಿದ್ದ. ಆದ್ದರಿಂದ ಅದರಲ್ಲಿ ಹಲವಾರು ಆಧಾರವಿಲ್ಲದ ಊಹೆಗಳು ಎದ್ದು ಕಾಣ್ತಾ ಇದ್ದವು. ಸಾಮಾನ್ಯ 1514ರಿಂದ 1564 ಅವಧಿಯಲ್ಲಿ ಬದುಕಿದ್ದ ಬೆಲ್ಜಿಯಂ ಮೂಲದ ಆಂಡ್ರಿಯಾಸ್ ವೆಸಾಲಿಯಸ್ ಮಾನವ ದೇಹದ ರಚನೆಯನ್ನು ವೈಜ್ಞಾನಿಕ ಅಧ್ಯಯನ ಮಾಡುವುದರಲ್ಲಿ ಕ್ರಾಂತಿಕಾರಕವಾದಂಥ ಬದಲಾವಣೆಯನ್ನು ತರ್ತಾನೆ. ಹಿಂದಿನಿಂದ ಬಂದ ಅಧಿಕಾರವಾಣಿಯನ್ನು ಮತ್ತು ನಂಬುವ ಪರಂಪರೆಯನ್ನು ಆತ ಹಿಂದಕ್ಕೆ ತಳ್ಳಿ ಅದರ ಬದಲಾಗಿ ನೇರ ವೀಕ್ಷಣೆ ಮತ್ತು ಛೇದನ ಅಂದರೆ ಡಿಸೆಕ್ಷನ್ ಮೇಲೆ ಒತ್ತಡ ಹಾಕಿದ ಮೊದಲ ಮಹತ್ವದ ಆಧುನಿಕ ವಿಜ್ಞಾನಿಗಳಲ್ಲಿ ಈತ ಮುಂಚೂಣಿನಲ್ಲಿ ನಿಲ್ತಾನೆ. ಔಷಧ ವ್ಯಾಪಾರಿಯ ಮಗನಾಗಿದ್ದ 1514ರಿಂದ 1564 ಅವಧಿಯಲ್ಲಿ ಕೇವಲ 50 ವರ್ಷ ಬದುಕಿದ್ದ ವೆಸಾಲಿಯಸ್ ಲವೆನ್ನು, ಪ್ಯಾರಿಸು ಮತ್ತು ಪಡುವಾಗಳಲ್ಲಿ ವೈದ್ಯಕೀಯವನ್ನು ಕಲಿತಾನೆ. ಅಲ್ಪ ಕಾಲದಲ್ಲೇ ಆತ ಉತ್ತಮ ವೈದ್ಯನ ವಯಸ್ಸನ್ನು ಗಳಿಸ್ತಾನೆ. 24ನೇ ವಯಸ್ಸಿಗೆ ಪಡುವ ವಿಶ್ವವಿದ್ಯಾಲಯದಲ್ಲಿ ಶಸ್ತ್ರಚಿಕಿತ್ಸೆಯ ಪ್ರಾಧ್ಯಾಪಕನಾಗ್ತಾನೆ. ವೆಸಾಲಿಯಸ್ ಕೊಡ್ತಾ ಇದ್ದಂಥ ಉಪನ್ಯಾಸಗಳು ಹೊಸ ದೃಷ್ಟಿಕೋನದಲ್ಲಿ ಇರ್ತವೆ. ವೆಸಾಲಿಯಸ್ಸು ಪ್ರಾಣಿ ದೇಹದ ಛೇದನೆಯ ಮೂಲಕ ಶರೀರ ರಚನೆಯನ್ನು ಅಧ್ಯಯನ ಮಾಡಿ ಅಂದರೆ ಅಂಗರಚನೆಯನ್ನು ಅಧ್ಯಯನ ಮಾಡಿ ನಂತರ ಮಾನವ ಶವಗಳ ನೇರ ಛೇದನೆಗೆ ಮುಂದಾಗ್ತಾನೆ. ಈತನ ಈ ವಿಧಾನ ಅನುಭವದ ಆಧಾರಿತ ವೀಕ್ಷಣೆ, ಹೋಲಿಕೆ, ವಿಶ್ಲೇಷಣೆ ಮತ್ತು ನಿಖರ ದೃಶ್ಯ ದಾಖಲಾತಿಗಳನ್ನ ಹೊಂದಿರುತ್ತೆ. ಆರಂಭದಲ್ಲಿ ವೆಸಾಲಿಯಸ್ ಹಂದಿ, ನಾಯಿ, ಕೋತಿ ಮುಂತಾದ ಪ್ರಾಣಿಗಳನ್ನ ವ್ಯವಸ್ಥಿತವಾಗಿ ಕತ್ತರಿಸಿ ಎಲುಬುಗಳ, ಸ್ನಾಯುಗಳ, ಮಾಂಸಖಂಡಗಳ, ನರಗಳ, ರಕ್ತನಾಳಗಳ ಮತ್ತು ಅಂಗಾಂಗ ಮತ್ತು ಅಂಗಾಂಶಗಳ ವಿನ್ಯಾಸವನ್ನು ಅಧ್ಯಯನ ಮಾಡ್ತಾನೆ. ವಿದ್ಯಾರ್ಥಿಗಳಿಗೆ ಪಾಠ ಮಾಡಬೇಕಾದ್ರೆ ತಾನೇ ಮಾನವ ದೇಹದ ಛೇದನ ಮಾಡಿ ಒಳಗಿರೋದನ್ನ ಹೊರಗಿರುವ ಅಂಗಗಳನ್ನ ತೋರಿಸ್ತಾ ಇರ್ತಾನೆ. ಉತ್ತಮವಾದಂಥ ಚಿತ್ರಗಳನ್ನ ರಚಿಸಿ ಅಂಗಾಂಗಗಳ ವಿವರಣೆಯನ್ನು ಕೊಡ್ತಾ ಇರ್ತಾನೆ. ವೆಸಾಲಿಯಸ್ಸು ಮಾನವನ ಹೃದಯದಲ್ಲಿ ರಂಧ್ರಗಳಿವೆ ಮತ್ತು ಮಾನವ ದವಡೆ 2 ಎಲುಬುಗಳಿಂದಾಗಿದೆ ಅನ್ನುವ ಗ್ಯಾಲನ್ ಹೇಳಿಕೆ ತಪ್ಪಂತ ತೋರಿಸ್ತಾನೆ. ಮಾನವನ ಎದೆಯ ಪಂಜರ, ಬೆನ್ನು ಮೂಳೆ ಮತ್ತು ಮಾಂಸ ವ್ಯವಸ್ಥೆಯ ಸ್ನಾಯುಗಳ ಬಗ್ಗೆ ಹೆಚ್ಚು ನಿಖರವಾದ ಚಿತ್ರಣವನ್ನು ಆತ ಕೊಡ್ತಾನೆ. ಸತತವಾಗಿ 4 ವರ್ಷಗಳ ಕಾಲ ಮಾನವನ ದೇಹವನ್ನು ಕತ್ತರಿಸಿ ಅಧ್ಯಯನ ಮಾಡಿ 1543ರಲ್ಲಿ ಡಿ ಹ್ಯುಮನಿ ಕಾರ್ಪೊರಿಸ್ ಫ್ಯಾಬ್ರಿಕ್ಸ್ ಲಿಬ್ರಿಯೈ ಸೆಪ್ಟೆಮಿ ಹೆಸರಿನಲ್ಲಿ ಮಾನವನ ಅಂಗರಚನೆ ಕುರಿತಾಗಿ 7 ಪುಸ್ತಕಗಳನ್ನ ಈತ ಬರೆದು ಪ್ರಕಟಿಸ್ತಾನೆ. ಈ ಪುಸ್ತಕ ವಿವರವಾದ ನಿಖರ ಚಿತ್ರಗಳು, ಎಲುಬು, ಸ್ನಾಯು, ನರ, ರಕ್ತನಾಳ, ಅಂಗಾಂಗಗಳು ಕುರಿತಾದಂಥ ವ್ಯವಸ್ಥಿತವಾದಂಥ ಅಧ್ಯಯನಗಳನ್ನು, ಶರೀರ ರಚನೆಯನ್ನು ವೀಕ್ಷಣೆ, ಛೇದನೆ, ಚಿತ್ರಗಳ ಮೂಲಕ ಅಧ್ಯಯನ ಮಾಡುವ ಹೊಸ ವಿಧಾನವನ್ನು ಒಳಗೊಂಡಿರುತ್ತೆ. ಈ ಪುಸ್ತಕದಲ್ಲಿ ಪ್ರಾಣಿ ಶರೀರದ ರಚನೆ ಮತ್ತು ಮಾನವ ಶರೀರದ ರಚನೆಯ ನಡುವೆ ಹೋಲಿಕೆ ಮತ್ತು ವ್ಯತ್ಯಾಸಗಳು ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿರ್ತವೆ. ಕೆಲವು ರಚನೆಗಳು, ಅಂಗಗಳು ಪ್ರಾಣಿಗಳಿಗೆ ಮಾತ್ರ ಸೀಮಿತ ಅಂತೇಳಿ ವೆಸಾಲಿಯಸ್ ತೋರಿಸ್ಕೊಡ್ತಾನೆ. ಗ್ಯಾಲೆನ್ ಹೇಳಿದಂತೆ ಹೃದಯದ ಕವಾಟಗಳ ಮಧ್ಯೆ ರಕ್ತ ಹರಿಯೋದಕ್ಕೆ ಮಾರ್ಗ ಇರೋದನ್ನು ನಾನು ನೋಡಿಲ್ಲ, ಅವು ಇಲ್ಲ ಅಂತ ದಾಖಲೆ ಮಾಡ್ತಾನೆ. ವೆಸಾಲಿಯಸ್ ಪುಸ್ತಕ ಅವರಿಗೆ ರಚಿತವಾಗಿದ್ದ ಎಲ್ಲ ದೇಹದ ಅಂಗರಚನೆಯ ಪುಸ್ತಕಗಳನ್ನ ಮೂಲೆ ಗುಂಪಾಗುವಂತೆ ಮಾಡ್ತದೆ. ವೆಸಾಲಿಯಸ್ ಅನುಸರಿಸಿದ ದಾರಿ ಅಧಿಕಾರವಾಣಿಯನ್ನು, ಹಿರಿಯರ ಹೇಳಿಕೆಗಳನ್ನು ತಿರಸ್ಕಾರ ಮಾಡಿ ಅನುಭವ ಮತ್ತು ಸಾಕ್ಷ್ಯಗಳ ಆಧಾರಿತ ಶ್ರೇಷ್ಠ ಮಾರ್ಗವೇ ಸರಿ ಅನ್ನೋದನ್ನು ಎತ್ತಿ ತೋರಿಸುತ್ತೆ. 29ನೇ ವಯಸ್ಸಿನಲ್ಲಿ ಹೆಸರು ಗಳಿಸಿದಂಥ ಬಹಳ ದೊಡ್ಡ ಹೆಸರು ಗಳಿಸಿದಂಥ ವೆಸಾಲಿಯಸ್ಸು ನಾಲ್ಮಡಿ ಚಾರ್ಲ್ಸ್ನ ರಾಜವೈದ್ಯನಾಗ್ತಾನೆ. ಚಾರ್ಲ್ಸ್ ದ ಫೋರ್ತ್ನ ರಾಜವೈದ್ಯನಾಗ್ತಾನೆ.
ನಂತರ ಸ್ಪೇನ್ನ ದೊರೆ ಇಮ್ಮಿಡಿ ಫಿಲಿಪ್ ಕುಸಾಕ್ ಕೂಡ ಆತ ಆಸ್ಥಾನ ವೈದ್ಯನಾಗಿ ನೇಮಕಗೊಳ್ತಾನೆ. ಇದಾದ ಮೇಲೆ ವೆಸೇಲಿಯಸ್ ಕ್ರಿಯಾಶೀಲತೆಗೆ ಧಕ್ಕೆ ಬರತೊಡಗುತ್ತೆ. ಸ್ಪೇನ್ನ ವೈದ್ಯರು ಹೊಸ ಮಾರ್ಗ, ವಿದ್ಯೆ ಹಾಗೂ ತಿಳುವಳಿಕೆಗಳಿಗೆ ಮುಕ್ತರಾಗಿರದೆ ಆಕ್ರಮಣಶೀಲರಾಗಿರ್ತಾರೆ. ಇದರಿಂದ ವೆಸೇಲಿಯಸ್ಸು ವೈಚಾರಿಕ ಮುಕ್ತತೆ ಇರುವ ಪಡುವ ಕೇಂದ್ರದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಇದಕ್ಕೆ ದೊರೆಯ ಅನುಮತಿ ಬೇಕಾಗಿರುತ್ತೆ. ಮುಂದೆ ಒದಗಬಹುದಾದಂಥ ತಡೆಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ವೆಸಾಲಿಯಸ್ಸು ಜೆರುಸಲೇಮ್ಗೆ ತೀರ್ಥಯಾತ್ರೆ ಹೋಗುವ ನೆಪವನ್ನು ಹೇಳಿ ಸ್ಪೇನ್ನಿಂದ ಹೊರಗೆ ಬರ್ತಾನೆ. ಅಲ್ಲಿಂದ ಗ್ರೀಸ್ಗೆ ಹಿಂದಿರಬೇಕಾದ್ರೆ ದಾರಿಯ ನಡುವೆ ಆತ ಸಾಯ್ತಾನೆ. ವೆಸಾಲಿಯಸ್ ನಡೆದ ದಾರಿ ವೈದ್ಯಕೀಯ ಶಿಕ್ಷಣವನ್ನು ವೆಸಾಲಿಯಸ್ ಹಾಕಿಕೊಟ್ಟಂಥ ದಾರಿ ಅಂಗಛೇದನ ವಿಧಾನ ಮತ್ತು ಶಿಸ್ತುಬದ್ಧ ಕ್ರಮಬದ್ಧ ಅಂಗರಚನೆ, ದೇಹ ರಚನೆಯ ಅಧ್ಯಯನ ವೈದ್ಯಕೀಯ ಶಿಕ್ಷಣವನ್ನು ಬದಲಿಸುತ್ತೆ. ಈತನ ನಂತರ ಅಂಗರಚನಾ ವಿಜ್ಞಾನ ಅಂದರೆ ಅನಾಟಮಿ ಅನ್ನೋದು ಒಂದು ವಿಜ್ಞಾನದ ಪ್ರಮುಖ ಶಾಖೆಯಾಗಿ ಬೆಳೆಯುತ್ತೆ. ಮುಂದೆ ರಕ್ತ ಪರಿಚಲನೆ ಮತ್ತು ಇತರ ಆಧುನಿಕ ವೈದ್ಯಕೀಯ ಸಂಶೋಧನೆಗಳಿಗೆ ಇದು ಅಡಿಪಾಯವನ್ನು ಹಾಕುತ್ತೆ. ಈಗ ವೈದ್ಯಕೀಯ ಅಂದ ತಕ್ಷಣ ಮಾನವನ ದೇಹವನ್ನು ಕೊಯ್ದು ಅಧ್ಯಯನ ಮಾಡುವ ಚಿತ್ರಣ ನಮ್ಮ ಕಣ್ಣಿನ ಮುಂದೆ ಬರುತ್ತೆ. ಹಾಗೆ ಬಂದಾಗ ಅದರ ಹಿಂದೆ ಆಂಡ್ರಿಯಾಸ್ ವೆಸಾಲಿಯಸ್ ಇರ್ತಾನೆ. ಮಾನವನ ಅರಿವಿನ ಇತಿಹಾಸದಲ್ಲಿ ಕ್ರಾಂತಿಕಾರಕ ಮಾರ್ಗಗಳನ್ನು ತಂದ, ಮಾನವನ ದೃಷ್ಟಿಕೋನವನ್ನೇ ಬದಲಿಸಿದ ನೂರಾರು ಜನ ವಿಜ್ಞಾನಿಗಳು ನಮಗೆ ದಕ್ತಾರೆ. ಅಂಥ ವಿಜ್ಞಾನಿಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ವಂದನೆಗಳೊಂದಿಗೆ.